ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಿಮ್ಗೊಂದು ಚಿಕ್ಕ ಸ್ಟೋರಿ ಹೇಳ್ತೀನಿ, ಆಮೇಲೆ ಮೂವಿ ಎಕ್ಸ್ಪ್ಲನೇಷನ್ ನೋಡೋಣ. ಒಂದು ಸ್ಟಾರ್, ದೊಡ್ಡ ಸ್ಟಾರ್, ಎಂತ ಸ್ಟಾರ್ ಆದ್ರೂ ಅವ್ರ ಟೈಮ್ ಚೇಂಜ್ ಆದ್ರೆ ಒಂದಿನ ಅವರೂ ಆಚೆ ಬರ್ಲೇಬೇಕಲ್ಲ. ಆದ್ರೆ ಇವತ್ತು ನೋಡೋ ಮೂವಿಯಲ್ಲಿ ಒಂದು ದೊಡ್ಡ ಸ್ಟಾರ್ ತುಂಬಾ ಚೆನ್ನಾಗಿರ್ತಾರೆ, ವಯಸ್ಸಿಗೆ ತಕ್ಕನಂಗೆ ಹೆಸರು ಮಾಡ್ತಾರೆ. ಪಾಪ ಅವ್ರಿಗೆ ವಯಸ್ಸಾಯ್ತು, ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಅವ್ರಿಗೆ. ಇಲ್ಲ, ನಾನೇ ಸುಂದ್ರಿ, ನಾನೇ ರಾಣಿ, ಯಾವತ್ತೂ ನಾನೇ ಇರಬೇಕು ಅಂತೇಳಿ ತುಂಬಾ ಈಗೋ ಪ್ರಾಬ್ಲಮ್ ಅವ್ರಿಗೆ. ಯಾರಿಗೂ ಅವ್ರ ಸ್ಟಾರ್ ತನನ ಬಿಟ್ಕೊಡಲ್ಲ. ಅಂತ ಹೀರೋಯಿನ್ಗೆ ಏನಾಯ್ತು, ಯಾಕೆ ಅಂತ ಹುಚ್ಚು, ಇದೆಲ್ಲ ಬೇಕಾಗಿತ್ತಾ ಅಂತ ಹೇಳೋ ಮೂವಿನೇ ದಿ ಸಬ್ ಸ್ಟೆನ್ಸ್ ಅಂತ. ಇದು 2024 ಬಂದಿರೋದು. ಸೂಪರ್ ಆಗಿದೆ ಮೂವಿ. ಈ ಮೂವಿ ನೋಡಿದ್ಮೇಲೆ ನನಗೆ ಗೊತ್ತಿರಂಗೆ ನೀವು ಕ್ರೀಮ್ ಹಾಕೊಳ್ಳೋಕ್ಕೂ ಭಯ ಬೀಳ್ತೀರಾ, ಯಾಕಂದ್ರೆ ಆ ತರ ಇದೆ ಮೂವಿ. ಸರಿ ಬನ್ನಿ, ಇವಾಗಲೇ ಜಾಸ್ತಿ ಹಾಕ್ಬಿಟ್ಟೆ ಬ್ಲೇಡ್, ಇನ್ ಹಾಕಕ್ ಇಷ್ಟ ಇಲ್ಲ. ಈ ಮೂವಿ ಸ್ಟಾರ್ಟಿಂಗ್ಸ್ ನಲ್ಲಿ ಒಂದು ಮೊಟ್ಟೆ ತೋರಿಸ್ತಾರೆ. ಆ ಮೊಟ್ಟೆಗೆ ಒಂದು ಇಂಜೆಕ್ಷನ್ ಆಗ್ತಾವನೆ, ಅದರಲ್ಲಿರೋ ಯೆಲ್ಲೋ ಕಲರು, ಅದೇ ಅರ್ಶನ, ಅದು ಎರಡಾಗೋಯ್ತು. ಸರಿ, ಹಂಗೆ ಅಲ್ಲಿ ಸೀನ್ ಕಟ್ ಆಯ್ತು. ಈ ಕಡೆ ಯಾರೋ ಒಂದು ಹುಡುಗಿ ಫುಲ್ ಫೇಮಸ್, ಅವ್ರಿಗೊಂದು ಸ್ಟಾರ್ ಬರೀತಾವ್ರೆ ಮೇನ್ ರೋಡ್ ಅಲ್ಲಿ. ಸ್ಟಾರ್ ಸೂಪರ್ ಆಗಿ ಬರೆದ್ರು. ಆ ಸ್ಟಾರ್ ಅಲ್ಲಿ ನಿಂತ್ಕೊಂಡು ಆ ಹೀರೋಯಿನ್ ಕೂಡ ಎಲ್ಲರಿಗೂ ಕೈ ತೋರಿಸ್ತಾವಳೆ. ಹಂಗೆ ದಿನಗಳು ಕಳಿತಾ 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 ಆ ಸ್ಟಾರ್ ನೋಡಿದ್ರ ಅಷ್ಟು ಜನ ಕೊಂಡಾಡಿದ ಜಾಗ ಅದು ಇವಾಗ ಅದು ನೆಲ ಸಮ ಆಗೋಯ್ತು. ಜನರು ಓಡಾಡ್ತಾವ್ರೆ. ಇಷ್ಟ ಯಾಕೆ, ಅದೊಂಥರ ಡಸ್ಟ್ ಬಿನ್ ತರಾನೇ ಆಗೋಯ್ತು ಆ ಸ್ಟಾರ್. ಯಾಕಂದ್ರೆ ಅವ್ರ ಟೈಮ್ ಮುಗೀತು, ಇನ್ನ ಬೇರೆ ಯಾರು ಬರ್ಬೇಕಲ್ಲ. ಹಂಗೆ ಅಲ್ಲಿ ಸೀನ್ ಕಟ್ ಆಯ್ತು. ಇಲ್ಲೊಬ್ರು ಡ್ಯಾನ್ಸ್ ಆಡ್ತಾ ಅವ್ರು ನೋಡಿ. ಆಕ್ಚುಲಿ ಇವರೇ ನಮ್ ಹೀರೋಯಿನ್ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಸೀದಾ ವಾಶ್ರೂಮ್ ಹೋಯ್ತಾರೆ. ಅಲ್ಲಿ ಯಾರೋ ಆಚ್ ಕಡೆ ಒಬ್ರು ಬಂದ್ರು. ಯೋ ಏನಯ್ಯ, ಆ ಶೋಗೆ ಮುತ್ಕಿನ್ ಹಾಕಿದ್ಯಲ್ಲಯ್ಯ, ಯಾರ ಹುಡುಗಿನ ಹಾಕೇನೋ ಅಂತ ಅವ್ರು ಹೇಳೋದನ್ನ ಆಚ್ ಕಡೆಯಿಂದ ನಮ್ಮ ಹೀರೋಯಿನ್ ಕೇಳಿಸ್ಕೊಂಡ್ಬಿಡ್ತಾರೆ. ಇದೇನಪ್ಪ ನನ್ನ ಕೆಲ್ಸಕ್ಕೆ ನಾಮನ. ಮಾರನೇ ದಿನ ಆಯ್ತು, ಅವರಲ್ಲಿ ಊಟ ಮಾಡ್ತಾವ್ರೆ. ಸರ್ ಏನ್ ಸರ್ ನೀವು ನನ್ನ ಡೈರೆಕ್ಟ್ ಆಗಿ ಕೆಲಸ ತೆಗೆದ್ರೆ ನಾನು ಏನ್ ಮಾಡ್ಲಿ ಹೇಳಿ? ನೋಡಮ್ಮ, ನಿನ್ ಫಿಗರ್ ಇರೋ ಗಂಟ ಇಲ್ಲಿ ಕೆಲಸ ಇತ್ತು, ನಿನ್ ಫಿಗರ್ ಮುಗಿತು, ವಯಸ್ಸಾಗ್ಬಿಟ್ಟಿದೆ, ನಿನಗೆ ಬೇಕಾ ಈ ಕೆಲಸ ಅಂತೇಳಿ ಒಂಥರ ಬೇಜಾರಾಗೋ ತರ ಅವ್ರಿಗೆ ಮಾತಾಡ್ಬಿಡ್ತಾರೆ. ಸರಿ ಅಂತೇಳಿ ನಮ್ಮ ಹೀರೋಯಿನ್ ಹಂಗೆ ಕಾರಲ್ಲಿ ಹೋಯ್ತಾವ್ರೆ. ಅವ್ರದೊಂದು ದೊಡ್ಡ ಬ್ಯಾನರ್ ಹಾಕಿದಾರೆ ಅಲ್ಲಿ. ಆ ಬ್ಯಾನರ್ ನ ಕಿತ್ತಕ್ಕೋದ್ ನೋಡ್ಬಿಟ್ಟು ಇನ್ನ ಅವ್ರಿಗೆ ಕೋಪ ಬರುತ್ತೆ. ಹಂಗೆ ನೋಡ್ಕೊಂಡು ಹೋಯ್ತಾವ್ರೆ. ಢಮಾರ್ ಅಂತ ಈ ತರ ಒಂದು ಕಾರ್ ಬಂದಿ ಗುದ್ದಿ ಅಲ್ಲೇ ಹಂಗೆ ಆಕ್ಸಿಡೆಂಟ್ ಆಗೋಯ್ತು. ಹಂಗೆ ಹಾಸ್ಪಿಟ್ಲಿಗೆ ಬಂದವ್ರೆ. ಹಾಸ್ಪಿಟಲ್ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾವ್ರೆ. ಅಲ್ಲೊಬ್ರು, ಮೇಡಮ್ ನಾನು ನಿಮ್ಮ ಬಿಗ್ಗು ಫ್ಯಾನ್ ಮೇಡಮ್, ಬಟ್ ಅವರು ಯಾರ ತಾನು ಮಾತಾಡ್ತಾ ಇಲ್ಲ. ಅಲ್ಲೊಬ್ಬ ಅವ್ರ ಬೆನ್ಮೂಳೆ ಮುಟ್ ನೋಡ್ಬಿಟ್ಟು, ನೀವು ಆ ಕೆಲ್ಸಕ್ಕೆ ಕರೆಕ್ಟ್ ಆಗಿ ಬಿಡ್ತೀರಾ, ನೀವು ಆಕ್ಚುಲಿ ಏಂಜಲ್ ಆಗ್ಬೋದು ಅಂತೇಳಿ ಅವ್ರಿಗೊಂದು ಕೋಟ್ ಕೊಡ್ತಾನೆ. ಆ ಕೋಟಲ್ಲಿ ಒಂದು ಪೆನ್ ಡ್ರೈವ್ ಇದೆ. ಆ ಪೆನ್ ಡ್ರೈವ್ ಜೊತೆ ಒಂದು ಪೇಪರ್ ಅಲ್ಲಿ ಬರ್ದವ್ರೆ, ಇದನ್ನ ಮಾತ್ರ ನೀವು ನೋಡಿದ್ರೆ ನಿಮ್ ಲೈಫೇ ಚೇಂಜ್ ಆಗ್ಬೋದು ಅಂತ. ಅಯ್ಯೋ ಇದೆಲ್ಲ ಯಾಕಪ್ಪ ಬೇಕು ಅಂತೇಳಿ ಅವ್ರು ಅದನ್ನ ಡಸ್ಟ್ ಬಿನ್ ಹಾಕ್ಬಿಟ್ಟು ಸೀದಾ ಅಲ್ಲಿಂದ ಹೊಂಟೋಯ್ತಾರೆ. ಹಂಗೆ ಹೋಗ್ಬೇಕು. ಹಂಗೆ ಅವರೊಬ್ರು ಫ್ರೆಂಡ್ ಬಂದ್ರು, ಹಳೆ ಫ್ರೆಂಡು. ಏನಮ್ಮ ಚೆನ್ನಾಗಿದ್ಯಾ, ನಿನ್ನ ಹತ್ರ ಒಂದು ಫೋಟೋ ತಗೊಬೇಕಂತ ಎಷ್ಟು ದಿನದ ಆಸೆ, ನಾವೆಲ್ಲ ಕಣ್ಣು ಕಾಣಿಸುವ ನಿನಗೆ ಅಂತೇಳಿ ಹಳೆ ಸ್ಟೋರಿ ಹೇಳ್ತಾನೆ. ನಮ್ಮ ಹೀರೋಯಿನ್ಗೆ ಇನ್ನೂ ಸ್ವಲ್ಪ ಆಸೆ, ನನಗೆ ಆ ಚಾನ್ಸಸ್ ಸಿಕ್ಕಿಲ್ವಲ್ಲ, ನನಗೆ ವಯಸ್ಸಾಗ್ಬಿಟ್ಟಿದೆ, ಯಾರು ನಾನು ನೋಡ್ತಾ ಇಲ್ಲ ಅಂತೇಳಿ ಮನೆಗೆ ಬಂದು ಆ ಪೆನ್ ಡ್ರೈವ್ನ ಯೂಸ್ ಮಾಡ್ಕೊಂಡು ಅದರಲ್ಲಿ ಬರ್ತಾರೋ ವಿಡಿಯೋನ ನೋಡ್ತಾ ಅವ್ರೆ. ಆ ಟಿವಿಲಿ ಅವ್ನು ಹೇಳ್ತಾವನೆ, ಈ ಥರ ಈ ಇಂಜೆಕ್ಷನ್ ಇದೆ, ಈ ಇಂಜೆಕ್ಷನ್ ಹಾಕೊಂಡ್ರೆ ನೀವು ಡಬಲ್ ಆಗ್ತೀರಾ, ನಿಮ್ಮ ಥರನೇ ಸೂಪರ್ ಆಗಿರೋ ಒಂದು ಹುಡುಗಿ ನಿಮ್ಮ ಬೆನ್ನು ಮೂಳೆಯಿಂದ ಬರ್ತದೆ. ಅದರಲ್ಲಿ 7 ದಿನ ನೀವು 7 ದಿನ ಅವರು ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರ್ಬೋದು ಅಂತ ಆ ಟಿವಿಲಿ ಹೇಳ್ತಾರೆ. ಇದು ಯಾಕೋ ಸರಿಲ್ಲ ಅಂತೇಳಿ ತಿರ್ಗಾ ಆ ಪೆನ್ ಡ್ರೈವ್ನ ಐತಿ ಡಸ್ಟ್ ಬಿನ್ಗೆ ಹಾಕ್ಬಿಡ್ತಾರೆ. ತಿರ್ಗಾ ಹಂಗೆ ರೂಮಿಗೆ ಬಂದರು. ಅಲ್ಲಿ ಫುಲ್ಲು ಅವಾರ್ಡ್ಗಳು, ಅದೇ ಇವ್ರು ಚಿಕ್ಕ ವಯಸ್ಸಲ್ಲಿ ತಗೊಂಡಿರೋ ಅವಾರ್ಡ್ ಅದೆಲ್ಲ ನೋಡಕ್ಕಾಗದೆ ತಿರ್ಗಾ ಮನಸ್ಸು ಚೇಂಜ್ ಆಗಿ ತಿರ್ಗಾ ಆ ಪೆನ್ ಡ್ರೈವ್ ಎತ್ಕೊಂಡು ಅದರ ನಂಬರ್ಗೆ ಫೋನ್ ಮಾಡ್ತಾರೆ. ಓಕೆ, ಆ ಇಂಜೆಕ್ಷನ್ ನಿಮ್ಗೆ ನಾಳೆ ಸಿಗುತ್ತೆ, ಪೇಪರ್ ಅಲ್ಲಿ ಬರುತ್ತೆ ನೋಡಿ ಅಂತ ಹೇಳ್ತಾರೆ. ಸರಿ ಅಂತ ಇವ್ರ ಬೆಳಗ್ಗೆ ಪೇಪರ್ ಬರುತ್ತೆ, ಒತ್ಬಿಟ್ಟು ಓದ್ಬಿಟ್ಟು ನೋಡ್ಕೊಂಡು ಸೀದಾ ಆ ಅಡ್ರೆಸ್ಗೆ ಹೋಯ್ತಾರೆ. ಅವ್ರಿಗೊಂದು ಲಾಕರ್ ಐಡಿನೂ ಕೊಟ್ಟಿದ್ದಾರೆ, ಅದು 503. ಸೀದಾ ಹೋದ್ರು, ಆ ಬಾಕ್ಸ್ ತಗೊಂಡ್ರು, ಸೀದಾ ಮನೆಗೆ ಬಂದ್ರು. ಅದರಲ್ಲಿ ನೀಟಾಗಿ ಒಂದು 4-5 ಕವರ್ ಇದೆ. ನೋಡಮ್ಮ, ನಂಬರ್ 1 ಇಂಜೆಕ್ಷನ್, ನಂಬರ್ 2 ನಿಮ್ ಬ್ಲಡ್ ಇಬ್ಬರದನ್ನು ಟ್ರಾನ್ಸ್ಫರ್ ಮಾಡ್ಕೊಳಕ್ಕೆ ಒಂದು ಪೈಪು, ನಂಬರ್ 3 ನಿಮ್ಮಿಬ್ಬರಿಗೂ 7 ದಿನ ಇರ್ತಿರಲ್ಲ ಊಟ, ಇದನ್ನ ನೀವು ಡೈಲಿ ಯೂಸ್ ಮಾಡ್ಬೇಕಾಗುತ್ತೆ, ಒಂದಿನ ಮಿಸ್ ಮಾಡಿದ್ರು ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಅದರಲ್ಲಿ ಫಸ್ಟೇ ಹೇಳವ್ರೆ. ಸರಿ, ಇದಕ್ಕೆಲ್ಲ ತಯಾರಾಗಿದ್ ನಮ್ಮ ಹೀರೋಯಿನ್ ಡೈರೆಕ್ಟ್ ಆಗಿ ಆ ಇಂಜೆಕ್ಷನ್ ನ ಅವ್ರ ಬಾಡಿಗೆ ಇಂಜೆಕ್ಟ್ ಮಾಡ್ಕೊಂತಾರೆ. ಇನ್ನೇನು ಒಂಥರ ನೋವು ಅವ್ರಿಗೆ, ಮಲ್ಕೊಂಡು ಲಬ್ಬೋ ಅಂತ ಬಡ್ಕೊಂತಾವ್ರೆ. ಒಂದ್ ಸ್ವಲ್ಪ ತಾದ್ಮೇಲೆ ಅವ್ರ ಬೆನ್ಮೂಳೆ ಮುರ್ಕೊಂಡು ಯಾರೋ ಒಂದು ಹುಡುಗಿ ಬಂದಂಗೆ ಆಚ ಕಡೆ ಬಿದ್ಲು. ಇವರು ಹಂಗೆ ಜ್ಞಾನ ತಪ್ಪಿ ಕೆಳಗಡೆ ಬಿದ್ದೋಗವ್ರೆ. ಆ ಹುಡುಗಿ ಇವ್ರ ಬೆನ್ಮೂಳೆ ನೋಡ್ತಾಳಲ್ಲ, ಫುಲ್ಲು ಅರ್ಧೋಗಿದೆ. ಹಂಗೆ ಸೂಜಿ ದಾರ ತಗೊಂಡು ನೀಟಾಗಿ ಅದನ್ನ ಹೊಲಿತಾರೆ. ಅವ್ರ ಮೈಯಿಂದ ಬಂದ್ರಲ್ಲ ನೋಡಕ್ಕೆ, ಆ ಹುಡುಗಿ ಅಷ್ಟೊಂದು ಸೂಪರ್ ಆಗಿದೆ. ಸರಿ, ಅವ್ರ ಮುಖನ ಅವರೇ ನೋಡ್ಕೊಂಡು ಸೀದಾ ಅಲ್ಲಿ ನೋಡ್ತಾರೆ. ಆ ಬೀರುವಲ್ಲಿ 2 ಪ್ಯಾಕೆಟ್ ಇದೆ ಊಟ, ಇದೊಂದು ತಗೊಂಡು ತಿರ್ಗಾ 2 ಪೈಪ್ ತಗೊಂಡು ಇವ್ರ ನರಕ್ ಚುಚ್ಬಿಟ್ಟು ಅವ್ರ ಬ್ಲಡ್ ನ ಆ ಹುಡುಗಿ ಬ್ಲಡ್ ಗೆ ಹಾಕೊಂತಾರೆ. ನೀವಿಬ್ರು ಅರ್ಥ ಮಾಡ್ಕೊಳ್ಳಿ, ಇಬ್ರು ಬ್ಲಡ್ ಇವಾಗ ಮಿಕ್ಸ್ ಆಯ್ತು. ಇಬ್ರು ಒಬ್ರೆ, ಇವ್ರು 7 ದಿವಸ ಬಾಳ್ಬೇಕು, ಅವ್ರು 7 ದಿವಸ ಬಾಳ್ಬೇಕು. ಹಂಗಂದ್ರೆ ಆಂಟಿ 7 ದಿವಸ, ಆ ಹುಡುಗಿ 7 ದಿವಸ. ಇದರಲ್ಲಿ ಒಂದಿನ ಮಿಸ್ ಆದ್ರೂ
ಇಬ್ರು ಹೊಗೆ. ಅರ್ಥ ಮಾಡ್ಕೊಂಡ್ರಿಲ್ಲ. ಬೆಳಗ್ಗೆ ಆಯ್ತು, ಎದ್ಬಿಟ್ಟು ಆ ಡೂಪ್ಲಿಕೇಟ್ ಅದೇ ಆ ಹುಡುಗಿ ಇವಾಗ ಹುಟ್ಟತಲ್ಲ, ಆ ಹುಡುಗಿ ಹೆಸರು ನಾವು ಡೂಪ್ಲಿಕೇಟ್ ಅಂತ ತಿಳ್ಕೊಳ್ಳೋಣ. ನಮ್ಮ ಹೀರೋಯಿನ್ ಓಜಿ ಅಂತ ತಿಳ್ಕೊಳ್ಳೋಣ, ಅದೇ ಒರಿಜಿನಲ್. ಬೆಳಗ್ಗೆ ಎದ್ದಿ ಮುಖ ತೊಳಿತವ್ರೆ, ನೋಡಿದ್ರೆ ಮೂಗಲ್ಲಿ ರಕ್ತ. ಯಾಕಪ್ಪ ಅಂದ್ರೆ ಡೈಲಿ ಒಂದು ಇಂಜೆಕ್ಷನ್ ತಗೊಬೇಕು. ಆ 7 ದಿನದ ಡಬ್ಬ ಅಲ್ಲೇ ಐತೆ. ಆ ಇಂಜೆಕ್ಷನ್ ಎಲ್ಲಿರುತ್ತೆ ಗೊತ್ತಾ? ಅದೇ ನಮ್ಮ ಒರಿಜಿನಲ್ ಇದಾರಲ್ಲ, ಅವ್ರ ಬೆನ್ಮೂಳೆಯಲ್ಲಿ ಒಂದು ಟಾನಿಕ್ ತರ ಬರುತ್ತೆ. ಅದನ್ನ ಎಳ್ಕೊಂಡು ಅವ್ರ ಮೈಗೆ ಇಂಜೆಕ್ಟ್ ಮಾಡ್ಕೊಬೇಕು ಡೂಪ್ಲಿಕೇಟ್. ಸರಿ ಅಂತೇಳಿ ಇಂಜೆಕ್ಟ್ ಮಾಡ್ಕೊಂತಾರೆ. ಅವಾಗ ಸ್ವಲ್ಪ ಆಕ್ಟಿವ್ ಆದ್ರು. ಹಂಗೆ ಸೀದಾ ಆಚೆ ಬರ್ತಾರೆ, ಹೊಸ ಪ್ರಪಂಚ. ಹಂಗೆ ಹೋಯ್ತಾರೆ. ಅಲ್ಲೊಂದ್ ಕಡೆ ಆಡಿಷನ್ ನಡೀತಾ ಇದೆ. ಈ ತರ ಒಂದು ಹುಡುಗಿ ಸೂಪರ್ ಆಗಿರೋ ಹುಡುಗಿ ಬೇಕು ಅಂತ. ಆ ಆಡಿಷನ್ ಹತ್ರ ಇವ್ರು ಹೋಯ್ತಾರೆ. ಅವ್ರು ನೋಡಿದ ತಕ್ಷಣ ಅಲ್ಲಿರೋ ಆಂಕರ್ಗಳು ಅವ್ರನ್ನ ಸೆಲೆಕ್ಟ್ ಮಾಡ್ಬಿಡ್ತಾರೆ. ಏನಮ್ಮ ನಿನ್ನ ಹೆಸರು ಅಂತ ಕೇಳ್ತಾರೆ. ನನ್ನ ಹೆಸರು ಸೂ ಅಂತ ಆ ಹುಡುಗಿ ಹೇಳುತ್ತೆ. ಆ ಓನರು ಆ ಹುಡುಗಿನ ನೋಡಿದ ತಕ್ಷಣ ಯಪ್ಪಪ್ಪಪ್ಪ ಇತರ ಹುಡುಗಿನ ಕಣ ನಾನು ನೋಡ್ತಾ ಇದ್ದೆ ಅಂತೇಳಿ ಆ ಹುಡುಗಿನ ಇನ್ನ ಎಂಕರೇಜ್ ಮಾಡ್ತಾರೆ ಅವರು. ಇನ್ನ ಎಲ್ಲ ಶೋಗುನು ಆ ಹುಡುಗಿನೇ ಓನರು ಖುಷಿ, ಆ ಹುಡುಗಿನೂ ಖುಷಿ. ತಿರ್ಗಾ 7 ದಿನ ಆಯ್ತು. ಬಟ್ ಆ ಡೂಪ್ಲಿಕೇಟ್ಗೆ ಈ ಜೀವನ ಬಿಟ್ಟು ಹೋಗಕ್ಕೆ ಮನ್ಸಿಲ್ಲ. ಯಾಕಂದ್ರೆ 7 ದಿನ ಆ ಹುಡುಗಿ ಮಲ್ಕೊಬೇಕು, ಬಟ್ ಮಲ್ಕೊಳ್ಳಲ್ಲ ಅವಳು. ತಿರ್ಗಾ ಆ ಪೈಪ್ ಎತ್ತಿ ಅಗೇನ್ ನಮ್ಮ ಒರಿಜಿನಲ್ ಇಂದ ಬ್ಲಡ್ ಎಳ್ಕೊಂಡು ತಿರ್ಗಾ ಒಂದ್ ವಾರ ಅವಳು ಸರ್ವೆ ಮಾಡ್ತಾಳೆ. ತಿರ್ಗಾ ನೆಕ್ಸ್ಟ್ ವಾರ ಬಂತು. ಹೆಂಗೋ ನಮ್ಮ ಒರಿಜಿನಲ್ ಅವಳನ್ನ ಮಲಗಿಸ್ಬಿಟ್ಟು ತಿರ್ಗಾ ಇವ್ರು ಇಂಜೆಕ್ಷನ್ ಹಾಕೊಂಡು ಸೀದಾ ಆಚೆ ಬರ್ತಾರೆ. ಅವ್ರಿಗೊಂಥರ ಹೊಸ ಪ್ರಪಂಚ ಇದ್ದಂಗೆ ಇದೆಯಲ್ಲ ಇದು. ತಿರ್ಗಾ ಒಂದ್ ವಾರ ಆಯ್ತು. ತಿರ್ಗಾ ಡೂಪ್ಲಿಕೇಟ್ ಒರಿಜಿನಲ್ ವಾರ ಸರ್ವೆ ಹಿಂಗೆ ಮಾಡ್ತಾವ್ರೆ. ಎಲ್ಲ ಆರಾಮಾಗಿ ಹೋಗ್ತಾ ಇದೆ. ಡೂಪ್ಲಿಕೇಟ್ಗೆ ಈ ಜೀವನ ತುಂಬಾ ಖುಷಿ ಆಯ್ತಲ್ಲ. ಡೂಪ್ಲಿಕೇಟ್ ಏನ್ ಮಾಡುತ್ತೆ ಗೊತ್ತಾ? ಒರಿಜಿನಲ್ನ ಇವ್ಳು ಹೆಂಗಾರು ಮಾಡಿ ಒಂದ್ ಕಡೆ ಮಲಗಿಸ್ಬೇಕಲ್ಲ ಅಂತೇಳಿ ಆ ಮನೆ ಹೊರಗಡೆನೆ ಒಂದು ಹೋಲ್ ಮಾಡ್ತಾವಳೆ. ಆಚ ಕಡೆ ಮೌ ಏನಮ್ಮ ಸೌಂಡ್ ಅಂತ ಯಾರೋ ಬಂದು ಕೇಳ್ತಾನೆ. ಆ ಡೂಪ್ಲಿಕೇಟ್ ನ ನೋಡಿದ ತಕ್ಷಣ ಅವನು ಹಂಗೆ ಶಾಕು. ಓ ಇಂಥ ಫಿಗರ್ ಆಗ್ಬಿಟ್ಟಿದೆ ಇದು ಅಂತ. ಓಕೆ ನಿಮ್ಗೇನ ಎಲ್ ಬೇಕಂದ್ರೆ ಕೇಳಿ ಅನ್ಕೊಂಡು ಸೀದಾ ಅವನು ಹೋಯ್ತಾನೆ. ಈ ಕಡೆ ನಮ್ಮ ಡೂಪ್ಲಿಕೇಟ್ ಫುಲ್ಲು ಫಿಲಿಂ ಸ್ಟಾರ್ ಆಗೋದ್ರು. ಎಲ್ಲ ಅಡ್ವರ್ಟೈಸ್ಮೆಂಟ್ ಅವರೇ, ಎಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಅವರೇ. ಈ ತರ ಒಂದು ಸೂಪರ್ ಆಗಿ ಹೆಸರು ಮಾಡ್ಬಿಟ್ರು. ನಮ್ಮ ಒರಿಜಿನಲ್ ಪಾಪ ಆರಾಮಾಗೆ ಮಲ್ಕೊಂಡಿದ್ದಾರೆ. ಇವರೇ ಅಲ್ವಾ ಮನ್ಸ್ ಮಾಡಿದ್ದು ನನಗೆ ಇನ್ನೊಂದು ಜೀವನ ಬೇಕು ಅಂತೇಳಿ. ಪಾಪ ಇವ್ರನ್ನೇ ಮಲಗಿಸ್ಬಿಟ್ಟಿದೆ ಆ ಡೂಪ್ಲಿಕೇಟ್. 7 ದಿನ ಆದ್ಮೇಲೆ ಡೂಪ್ಲಿಕೇಟ್ಗೂ ಆ ಸೂಜಿ ಬೇಕಲ್ಲ ಡೈಲಿ. ಸರಿ ಓವರ್ ಡೋಸ್ ಆಗಿ ನಮ್ಮ ಒರಿಜಿನಲ್ ಇರೋ ಟಾನಿಕ್ ಎಲ್ಲ ಎಳೆದಿ ಮೈಯಲ್ಲಿ ಹಾಕೊಂಡು ಫುಲ್ಲು ನಮ್ಮ ಒರಿಜಿನಲ್ಲೇ ಸಾಯೋ ಸ್ಥಿತಿಗೆ ತಂದು ಬಿಡ್ತಾರೆ ಆ ಡೂಪ್ಲಿಕೇಟ್. ಹಂಗೆ ಒಂದಿನ ನಮ್ಮ ಒರಿಜಿನಲ್ನು ಎದ್ ನೋಡಿದ್ರೆ ಅವ್ರ ಬೆರಳು ಒಂದು ಕೊಳ್ತೋಗ್ತಾ ಇದೆ. ಇದನ್ನ ನೋಡ್ಬಿಟ್ಟು ಇನ್ನ ಶಾಕ್ ಆಗ್ಬಿಡ್ತಾರೆ ಅವರು. ಇದೇನಪ್ಪ ಬೆರಳು ಹಿಂಗಾಗೈತೆ ಅಂತೇಳಿ ಸೀದಾ ಅದೇ ಮಾತ್ರೆ ಕೊಟ್ರಲ್ಲ, ಸಾರಿ ಆ ಇಂಜೆಕ್ಷನ್ ಕೊಟ್ರಲ್ಲ, ಅವ್ರಿಗೆ ಡೈರೆಕ್ಟ್ ಆಗಿ ಫೋನ್ ಮಾಡ್ತಾರೆ. ಸರ್ ಈ ತರ ಒಂದು ಬೆರಳು ಇದಾಗ್ತಾ ಇದೆ ಸರ್, ಏನೋ ಹೆಲ್ಪ್ ಮಾಡಕ್ಕಾಗತ್ತಾ ಅಂತ. ನೋಡಮ್ಮ ನಾನು ಹೇಳಿದ್ದೆಲ್ಲ ಕರೆಕ್ಟಾಗಿ ಮಾಡ್ತಾ ಇರ ತಾನೇ ನೀವು. ಸರ್ ಅವಳು ನನ್ನ ಆಚೆ ಹೋಗಕ್ಕೆ ಬಿಡ್ತಾರ ಸರ್, ಇಲ್ಲೇ ಕೂಡಾಕ್ ಬಿಡ್ತಾಳೆ. ನೋಡಮ್ಮ ಅವಳು ಹೇಳಿದ್ಲು ಇವಳು ಹೇಳಿದ ಅಂತ ನಂತರ ಹೇಳ್ಬೇಡ, ಇಬ್ರು ಒಂದೇ. ನಾನು ಫಸ್ಟೇ ನಿಮ್ಗೆ ಹೇಳಿದ್ದೀನಿ, ಅರ್ಥ ಮಾಡ್ಕೊಂಡು ಇಬ್ರು ಜೀವನ ಮಾಡ್ರಿ ಅಂತೇಳಿ ಆ ಕಡೆಯಿಂದ ಅವರು ಫೋನ್ ಕಟ್ ಮಾಡ್ಬಿಡ್ತಾರೆ. ಆ ಡೂಪ್ಲಿಕೇಟ್ ಒರಿಜಿನಲ್ ಮಾತೇ ಕೇಳ್ತಾರಲ್ಲ, ಒರಿಜಿನಲ್ ಇದೆಲ್ಲ ಕೇಳಿ ಒಂಥರ ಮೆಂಟಲ್ ತರ ಆಗ್ಬಿಡ್ತಾರೆ. ಅದರಲ್ಲಿ ಆ ಹುಡುಗಿದು ಅಡ್ವರ್ಟೈಸ್ಮೆಂಟ್ ಬೇರೆ ಹೋಯ್ತಾ ಇದೆ. ಅದನ್ನ ನೋಡಿದ ತಕ್ಷಣ ಇನ್ನ ಕೋಪ ಬರುತ್ತೆ. ಏನೇ ನನ್ನಿಂದ ತಾನೇ ನೀನ್ ಬಂದೆ, ನಾನಿಲ್ಲ ಅಂದ್ರೆ ನೀನ್ ಬರ್ತಾ ಇದ್ದ ಅಂತೇಳಿ ಅವರು ಟಿವಿ ಶೋನ ಹಂಗೆ ನೋಡ್ತಾ ಅವ್ರೆ. ಅವ್ರ ಮುಖ ಕಾಣಿಸ್ಬಿಡ್ತಂತ ಆ ಗ್ಲಾಸ್ಗೆಲ್ಲ ಪೇಪರ್ ಅಂಟಿಸ್ಬಿಡ್ತಾರೆ. ಸರಿ ಒರಿಜಿನಲ್ ಹಂಗೆ ಒಂದಿನ ಬಂದಲ್ಲಿ ಕಾಫಿ ಕುಡಿತಾವ್ರೆ. ಅಲ್ಲೊಬ್ಬ 7 ದಿನ ಅಂತಾನೆ. ಆಕ್ಚುಲಿ ಇವನ್ ಯಾರಪ್ಪ ಮುತ್ಕ ಅಂದ್ರೆ ಅದೇ ಸ್ಟಾರ್ಟಿಂಗ್ ಒಬ್ಬ ಡಾಕ್ಟರ್ ನೋಡಿದ್ವಲ್ಲ, ಅದೇ ಇವರಿಗೆ ಸೊಟ್ರೆಲ್ಲ ಕೊಟ್ನಲ್ಲಾಗೋರು. ಆ ಹುಡುಗ 7 ದಿವಸ, ಈ ತಾತಪ್ಪ 7 ದಿವಸ ಬದುಕ್ತಾವ್ರೆ ಆರಾಮಾಗೆ. ನಮ್ಮ ಹೀರೋಯಿನು ಅಲ್ಲಿಂದನೂ ಎದ್ದಿ ಬಿದ್ದಿ ಓಡ್ತಾವ್ರೆ. ಇನ್ನ ಊಟ ತಗೊಂಡ್ಬರ್ಬೇಕು. ಓಕೆ ಊಟ ತಗೊಂಬರ್ಕ್ ಹೋಯ್ತಾರೆ. ಅಲ್ಲೂ ಆಗಲ್ಲ. ಬರ್ತಾ ಇರ್ಬೇಕಾರೆ ಹಂಗೆ ಒಬ್ಬ ಬೈಕ್ ಅವನು ಗುದ್ಬಿಡ್ತಾನೆ. ಆಕ್ಚುಲಿ ಇವನು ಆ ಡೂಪ್ಲಿಕೇಟ್ ಲವರ್. ನಮ್ಮ ಹೀರೋಯಿನ್ಗೆ ಗೊತ್ತಾಗ್ಬಿಡುತ್ತೆ. ಬಟ್ ಅವನು ಮಾತಾಡೋದಿಲ್ಲ. ಇವಾಗ ಆ ಕಡೆ ಅಂತೇಳಿ ಸೀದಾ ಬೈಕ್ ತಗೊಂಡು ಅವನು ಹೊಂಟೈತಾನೆ. ಹಂಗೆ ಅದೇ ಅವಾಗಲೇ ಬಂದಲ್ಲ ಒಬ್ಬ ಹಳೆ ಫ್ರೆಂಡ್, ಅವ್ರು ಫೋನ್ ಮಾಡಿದ್ದಾರೆ. ಈ ತರ ಬಾ ಕಾಫಿ ಕುಡಿಯೋಣ ಅಂತ. ಸರಿ ನಮ್ಮ ಒರಿಜಿನಲ್ ನೀಟಾಗಿ ರೆಡಿ ಆಗ್ಬಿಟ್ಟು ಹೋಯ್ತಾರೆ. ಬಟ್ ಇವ್ರ ಮನಸ್ಸಲ್ಲಿ ಇವ್ರಿಗೆ ಪ್ರಾಬ್ಲಮ್, ನಾನು ಅಸಹ್ಯವಾಗಿದ್ದೀನಿ ಅಂತೇಳಿ ಮೇಕಪ್ ಎಲ್ಲ ಮಾಡಿ ನೋಡ್ತಾರೆ. ಕೊನೆಗೆ ಮುಖನ ಉಜ್ತಾರೆ ನೋಡ್ರಿ. ಮುಖನೇ ಉಜ್ಜಿ ಒಂಥರ ಆಗ್ಬಿಡ್ತದ ಮುಖ. ತಿರ್ಗಾ ಹಂಗೆ 7 ದಿವಸ ಆಯ್ತು. ಮಾಮೂಲಿ ನಮ್ಮ ಡೂಪ್ಲಿಕೇಟ್ ಬಂದು ಡ್ಯಾನ್ಸ್ ಗೀಸ್ ಎಲ್ಲ ಆಡ್ತಾ ಇದೆ. ಅವ್ರ ಹೊಟ್ಟೆಲಿ ಏನೋ ಒಂಥರ ಗೆಡ್ಡೆ ಬರ್ತಾರಂಗಿದೆ. ಅದನ್ನ ಹಂಗೆ ಕೈ ಹಾಕ್ಬಿಟ್ಟೆ ಕಿತ್ಬಿಡದ. ಏನಪ್ಪ ಅಂತ ನೋಡಿದ್ರೆ ಲೆಗ್ ಪೀಸ್, ಅದೇ ನಮ್ಮ ಒರಿಜಿನಲ್ ತಿಂದಿರೋ ಲೆಗ್ ಪೀಸ್ ಅದು. ತಿರ್ಗಾ ಹಂಗೆ ಎದೊಳ್ತಾರೆ. ಎದ್ಬಿಟ್ಟು ಸೀದಾ ಬರ್ತಾರೆ ತಿರ್ಗಾ ಡ್ಯಾನ್ಸ್ ಆಡಕ್ಕೆ. ಇಲ್ಲ ನಿನ್ ಚಾನ್ಸ್ ಇಲ್ಲ, ಹೋಗ ಕಡೆ ಅಂತ ಹೇಳ್ತಾರೆ ಎಲ್ಲರೂ. ನಮ್ ಡೂಪ್ಲಿಕೇಟ್ಗೆ ಒಂಥರ ಶಾಕು, ಏನಕ್ಕೆ ಹಿಂಗೆ ಹೇಳ್ತಾ ಇರೋ ಅಂತ. ಆಕ್ಚುಲಿ ಅವಳೊಂದು ಇಂಟರ್ನ್ಯಾಷನಲ್ ಡ್ಯಾನ್ಸ್ಗೆ ಸೆಲೆಕ್ಟ್ ಆಗವ್ರೆ. ಅದನ್ನ 3 ವಾರ ಐತೆ. ಅವಳು 3 ವಾರ ನಾನೇ ಇರ್ಬೇಕಂತೇಳಿ ಅಲ್ಪ ಸ್ವಲ್ಪ ಇರೋ ಶಕ್ತಿನೂ ನಮ್ಮ ಒರಿಜಿನಲ್ ಹತ್ರ, ಅದನ್ನು ಇಂಜೆಕ್ಷನ್ ಹಾಕಿ ಅದನ್ನು ಎಳೆದು ಬಿಡ್ತಾರೆ. ಇನ್ನು ನಮ್ಮ ಒರಿಜಿನಲ್ ನೋಡಕ್ಕೆ ಒಂಥರ ಕ್ರೂರವಾಗಿ ಕಾಲೆಲ್ಲ ಕೊಳ್ತೋಗಿರೋ ತರ ಆಗ್ಬಿಟ್ಟಿದೆ. ಮುಖ ಎಲ್ಲ ಫುಲ್ಲು ಬೆಂದೋಗ್ಬಿಟ್ಟಿದೆ. ಆ ಇಂಜೆಕ್ಷನ್ ಕೊಟ್ರಲ್ಲ, ಅವ್ರಿಗೆ ಫೋನ್ ಮಾಡಿ ಕೇಳ್ತಾರೆ, ನಾವೇನು ಮಾಡೋಕ್ಕಾಗಲ್ಲಮ್ಮ, ನಿನ್ನ ಹಣೆ ಬರ ನೀನೇ ನೋಡ್ಕೋ ಅಂತೇಳಿ ಅವರು ಫೋನ್ ಕಟ್ ಮಾಡ್ಬಿಡ್ತಾರೆ. ಇವ್ರು ಒಂಥರ ಸೈಕೋ ತರ ತಲೆಗೆಲ್ಲ ಹೊಡ್ಕೊಂಡು ಕೈಯೆಲ್ಲ ಕಚ್ಕೊಂಡು ಒಂಥರ ಮೆಂಟಲ್ ತರ ಆಯ್ತವ್ರು ಇಲ್ಲಿ. ಈ ಕಡೆ ನಮ್ ಡೂಪ್ಲಿಕೇಟ್ ಎಲ್ಲರ ಕಡೆ ಇಂಟರ್ವ್ಯೂ. ಏನಮ್ಮ ಆ ಡ್ಯಾನ್ಸ್ಗೆ ಯಾರು ಸೆಲೆಕ್ಟ್ ಆಗಿಲ್ಲ, ನೀನ್ ಆಗಿದೆಯಲ್ಲ, ನಿಂಗೆ ಹೆಂಗ ಅನಿಸ್ತಾ ಇದೆ? ನಾನು ತುಂಬಾ ಒಳ್ಳೆಯವಳು, ನಾನು ಯಾರು
ಯಾರಿಗೂ ಕೆಟ್ಟದೇ ನೆಲ್ಸಿದ, ಅದಕ್ಕೆ ಈ ಚಾನ್ಸ್ ನಂಗೆ ಸಿಕ್ಕಿರ್ಬೋದು ಅಂತ ಟಿವಿಯಲ್ಲಿ ಹೇಳ್ತಾವಳೆ. ಬಟ್ ಈ ಕಡೆ ಒರಿಜಿನಲ್ ಲೇ ಇದೆಲ್ಲ ನನ್ನಿಂದ ತಾನೇ ಆಗಿದ್ದು, ನೀನ್ ಹೇಳೋ ಮಾತು ದೇವರಾದ್ರೂ ಮೆಚ್ತಾನ ಅಂತ ಕಡೆ ಹೊಟ್ಟೆ ಹೊರ್ಕೊಂತವ್ರೆ. ಈ ಕಡೆ ಹಂಗೆ ನಮ್ ಡೂಪ್ಲಿಕೇಟ್ ತೋರಿಸ್ತಾರೆ. ಯಾರೋ ಬಾಯ್ ಫ್ರೆಂಡ್ ಕರ್ಕೊಂಡ್ಬಂದು ಗುಜಾಲ್ ಮಾಡೋಣ ಅಂತ ಕುಂತವಳೆ. ನೋಡಿದ್ರೆ ತಿರ್ಗಾ ಮೈಯೆಲ್ಲ ಒಂಥರ ಆಗ್ತದೆ. ಸರಿ ವಾಶ್ರೂಮ್ ಬಂದ್ಬಿಟ್ಟು ಆ ಪೈಪ್ ಹಾಕೋಣ ಅಂತ ನೋಡ್ತಾಳೆ. ಢಮಾರ್ ಅಂತ ಅಲ್ಲೇ ತಲೆ ತಿರುಗಿ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಇನ್ನ ಬಾಯ್ ಫ್ರೆಂಡ್ ಸೌಂಡ್ ಆಯ್ತಲ್ಲ, ಏನಪ್ಪ ಇವಳು ಅನ್ಕೊಂಡು ಬಂದು ನೋಡ್ತಾನೆ. ನೋಡಿದ್ರೆ ಅಲ್ಲೇ ಅದೇ ನಮ್ಮ ಒರಿಜಿನಲ್ ಬಂದು ಡೋರ್ ಮುಚ್ಚಿಬಿಡ್ತಾರೆ. ಪಾಪ ನೋಡಿದ್ರೆ ಏನ್ ಅನ್ಕೋತಾನ ಅವನು ಅಂತ. ಅವಳೊಂಥರ ಮುತ್ಕಿ ವಾಯ್ಸ್ ಬಂತಲ್ಲ, ಅವನು ಪ್ಯಾಂಟ್ ಶರ್ಟ್ ಎಲ್ಲ ಎತ್ಕೊಂಡು ಓಡ್ತಾ ಮನೆಯಿಂದ ಆಚೆ ಕಡೆ. ಅಲ್ಲಿ ನೋಡ್ರಿ ನಮ್ಮ ಒರಿಜಿನಲ್ ಪಾಪ ಹೆಂಗಾಗೋದ್ರು ಅಂತ. ಪಾಪ ಹೆಂಗಿದ್ರು ಇವರಲ್ಲ. ಅತಿ ಆಸೆ ಗತಿ ಕೇಡು, ಏನು ಮಾಡೋಕ್ಕಾಗಲ್ಲ ಅಂತೇಳಿ ಆ ಡೂಪ್ಲಿಕೇಟ್ ನ ಹೆಂಗಾರು ಮಾಡಿ ಸಾಯಿಸ್ಲೇಬೇಕು ಅಂತ ಮೇಲೆ ಕುತ್ಕೊಂಡು ಇಂಜೆಕ್ಷನ್ ಹಾಕಕ್ ಹೋಯ್ತಾರೆ. ಬಟ್ ಇವ್ರಿಗೊಂಥರ ಮೈಂಡ್ ಬರುತ್ತೆ, ಅಯ್ಯೋ ನಾನೇ ಮಾಡೋಕ್ಕಾಗಿಲ್ಲ ಆ ಸಾಧನೆನ, ಹೆಂಗೋ ನನ್ನ ಮೈಯಲ್ಲಿ ಬಂದವಳು ಇವಳಾರು ಮಾಡ್ತಾವಳಲ್ಲ ಅಂತೇಳಿ ತುಂಬಾ ಖುಷಿ ಪಡ್ತಾರೆ. ಹೆಂಗೋ ನಮ್ಮ ಹೀರೋಯಿನ್ ಮನ್ಸ್ ಮಾಡಿ ಆ ಡೂಪ್ಲಿಕೇಟ್ ನ ಬದುಕಿಸ್ಬಿಡ್ತಾರೆ. ಡೂಪ್ಲಿಕೇಟ್ ಎದ್ ನೋಡುತ್ತೆ, ಏನಪ್ಪ ಇವಳು ಹಿಂಗೋಳೆ ಮುದುಕಿ ಅಂತೇಳಿ ನಮ್ಮ ಒರಿಜಿನಲ್ಗೆ ಇಕ್ಕ ಮುಕ್ಕ ಹೊಡಿತಾಳೆ ಗುರು. ಹೊಟ್ಟೆ ಮೇಲೆ ಹೊಡೆದಿನೇ ನಮ್ಮ ಒರಿಜಿನಲ್ ನ ಸಾಯಿಸೇ ಬಿಡದ. ಆಮೇಲೆ ಗೊತ್ತೈತೆ ಅಯ್ಯೋ ಇವಳಿಲ್ಲ ಅಂದ್ರೆ ನಾನು ಇಲ್ವಲ್ಲಪ್ಪ, ಏನ್ ಮಾಡೋದು ಇವಾಗ ಅಂತ ಗೊತ್ತಾಗದೇ ಇಲ್ಲ. ಅವಳಿಗೂ ಒಂಥರ ಸುಸ್ತಾಗ್ತಾರಂಗಿದೆ. ಮಾರನೇ ದಿನ ಶೋ, ಸೀದಾ ಮೇಕಪ್ ಮಾಡ್ತಾವ್ರೆ. ಏನೋ ಒಂಥರ ಅವಳಿಗೆ ತಲೆ ತಿರುಗದಂಗ ಆಯ್ತು. ಇದೇನಪ್ಪ ಇದು ಅನ್ಕೊಂಡು ಸೀದಾ ವಾಶ್ರೂಮ್ ಹೋಯ್ತಾಳೆ. ನೋಡಿದ್ರೆ ಅಲ್ಲೆಲ್ಲ ಉದುರೋಗ್ಬಿಡ್ತಾ ಇದೆ. ಸರಿ ಲಿಫ್ಟ್ ಅಲ್ಲಿ ಹೆಂಗಾರು ಎಸ್ಕೇಪ್ ಆಗೋಣ ಅಂತ ಲಿಫ್ಟ್ ಅಲ್ಲಿ ಹೋಯ್ತಾಳೆ. ನೋಡಿದ್ರೆ ಉಗುರುಗಳೆಲ್ಲ ಬಿದ್ದೋಗ್ಬಿಡ್ತಾ ಇದೆ. ಸೀದಾ ಹಂಗೆ ಮನೆಗೆ ಹೋಗೋಣ ಅಂತೇಳಿ ಹಿಂಗ್ ಬರ್ತಾಳಲ್ಲ, ಟಕ್ ಅಂತ ಅಲ್ಲಿ ಅದೇ ಓನರ್ ಬಂದ್ಬಿಡ್ತಾನೆ. ಏನಮ್ಮ ಮಾಡ್ತಾ ಇದೆಯಾ ಇಲ್ಲಿ ಅಂತ. ಈ ಎದ್ರೆ ಅಲ್ಲೂ ಮುರಿದೋಗಿರೋದು ಕಾಣಿಸುತ್ತಲ್ಲ, ಹಂಗೆ ಮ್ಯಾಚ್ ಮಾಡ್ಕೊಂಡು ಸ್ವಲ್ಪ ಬರ್ತೀನಿ ಸರ್ ಅಂತೇಳಿ ಸೀದಾ ಮನೆಗೆ ಬರ್ತಾರೆ. ಮನೆಗೆ ಬಂದು ಗೊಳು ಅಂತ ಅಳ್ತಾವ್ರೆ. ಅಯ್ಯೋ ಏನ್ ಮಾಡೋದಪ್ಪ ಇವಾಗ ಅಂತ. ಅದೇ ಸ್ಟಾರ್ಟಿಂಗ್ ಸೀನ್ ಒಂದು ಇಂಜೆಕ್ಷನ್ ಕೊಟ್ಟಿದ್ನಲ್ಲ, ಆ ಇಂಜೆಕ್ಷನ್ ಇನ್ನೊಂದಿರುತ್ತೆ. ಆಕ್ಚುಲಿ ಈ ಇಂಜೆಕ್ಷನ್ ಬಾಡಿಗೆ ಒಂದೇ ಸರಿ ಹಾಕ್ಬೇಕಾಗಿರೋದು. ಅವಳು ಅತಿ ಆಸೆ ಗತಿ ಕೇಡು, ಯಾರನ್ನ ತಾನೇ ಬಿಡ್ತು. ಏನ್ ಮಾಡ್ತಾಳೆ, ಆಗಿದ್ದಾಗ್ಲಿ ಕಾಣ್ಲಾ ಅಂತೇಳಿ ಆ ಇಂಜೆಕ್ಷನ್ ಹಾಕೊಂಡ್ಬಿಡ್ತಾಳೆ. ಅವಳು ಮೈಯಿಂದ ಒಂದ್ ಬರುತ್ತೆ ನೋಡ್ರಿ, ಅದಕ್ಕೆ ಮುಖ ಎಲ್ಲಿದೆ, ಅವಲ್ಲು ಸಟ್ ಎಲ್ಲಿದೆ ಅದಕ್ಕೆ ಗೊತ್ತಿಲ್ಲ. ಸರಿ ಅಂತೇಳಿ ಹಂಗೂ ಟಿವಿ ಶೋ ಮಾಡ್ಲೇಬೇಕು ಆಗಿದ್ದಾಗ್ಲಿ ಅಂತ ಸೀದಾ ಮೇಕಪ್ ಮಾಡ್ಕೊಂಡು ಆ ಫೋಟೋನ ಎತ್ತಿ ಪಕ್ಕದ ಮೇಲೆ ಇಟ್ಕೊಂಡು ಅದಕ್ಕೆ ಲಿಪ್ಟಿಕಲ್ ಹಾಕೊಂಡು ಯಾರಿಗೂ ಗೊತ್ತಿಲ್ಲದಂಗೆ ದೊಡ್ಡ ಪ್ರಾಕ್ ಹಾಕೊಂಡು ಸೀದಾ ಆ ಟಿವಿ ಶೋಗೆ ಹೋಯ್ತಾರೆ. ಆಕ್ಚುಲಿ ನಮ್ ಡೂಪ್ಲಿಕೇಟು ಟಿಕೆಟ್, ಯಾಕಂದ್ರೆ ಆ ಇಂಜೆಕ್ಷನ್ ಹಾಕೊಂಡ್ರಲ್ಲ, ಒಂದ್ ಡೂಪ್ಲಿಕೇಟ್ಗೆ ಒಂದೇ ಸರಿ ಜೀವ. ಅವಳ ಜೀವ ಹೋಯ್ತು, ಇನ್ನೊಂದ್ ಜೀವ ಬಂತಲ್ಲ. ಸರಿ ಆ ಟಿವಿ ಶೋ ಹೋಯ್ತದಲ್ಲ, ಹಂಗೆ ಡ್ಯಾನ್ಸ್ ಆಡ್ತಾ ಇದೆ. ಅಲ್ಲಿ ನೋಡೋರಲ್ಲ, ಲೋ ಏನ್ ಬಂತು ಕಣೋ ಓಡ್ರೋ ಅಂತ ಎಲ್ಲಾರು ಎದ್ದಿ ಬಿದ್ದಿ ಓಡ್ತಾವ್ರೆ. ನಮ್ ಹೀರೋಯಿನ್ ಮೈಯೆಲ್ಲ ಊದ್ಕೊಂಡು ಹಂಗೆ ಬ್ಲಾಸ್ಟ್ ಆಗಿ ಒಳ್ಳೆ ಬ್ಲಡ್ ಎಲ್ಲ ವಾಟರ್ ನೀರ್ ತರ ಬರ್ತಾ ಇದೆ. ಹಂಗೆ ಅದೇ ಸ್ಟಾರ್ ನ ತೋರಿಸ್ತಾರೆ. ಆ ಸ್ಟಾರ್ ಅಲ್ಲಿ ಅವಳು ಮುಖ ಹಂಗೆ ಒಳ್ಳೆ ಸ್ಪಾಂಜ್ ತರ ಬಿದ್ದೈತಲ್ಲ, ಜೆಲ್ಲಿ ಫಿಶ್ ತರ. ಹಂಗೆ ಆ ಸ್ಟಾರ್ ನೋಡಿದ್ರು, ಹಂಗೆ ಆ ಮುಖನು ಕರ್ಗೋಯ್ತು. ಆ ಸ್ಟಾರ್ ಹಳೇದಾಯ್ತು. ಆ ಮೂವಿನು ಅಲ್ಲಿಗೆ ಮುಗೀತು. ಹೆಂಗಿತ್ತು ಮೂವಿ? ಟೈಮ್ ಅನ್ನೋದು ಎಲ್ಲರಿಗೂ ಬರುತ್ತೆ ಗುರು. 12 ಗಂಟೆ ಆದ್ಮೇಲೆ 6 ಗಂಟೆ ಆಗ್ಬೇಕು, 6 ಗಂಟೆ ಆದ್ಮೇಲೆ 9 ಗಂಟೆ ಆಗ್ಬೇಕು, 9 ಗಂಟೆ ಆದ್ಮೇಲೆ 3 ಗಂಟೆ ಆಗುತ್ತೆ. ಅದಕ್ಕಾಗಿ ಎಲ್ಲರಿಗೂ ಹೇಳೋದು ಏನಪ್ಪಾ ಅಂದ್ರೆ, ಕಪ್ಪಗಿದ್ದೀನಿ, ವೈಟ್ಗಿದ್ದೀನಿ, ದಪ್ಪಗಿದ್ದೀನಿ, ಸಣ್ಣಗಿದ್ದೀನಿ ಅಂತ ಯಾರು ಫೀಲ್ ಮಾಡ್ಕೊಂಬೇಡಿ. ಅವ್ರವ್ರು ಮುಖಾನ ಅವ್ರವ್ರು ಘಟಗಳನ್ನ ಆ ದೇವ್ರಂತಾನೆ ಸೃಷ್ಟಿ ಮಾಡಿಕ್ಕಿರ್ತಾನೆ. ಓಕೆನಾ? ಸರಿ, ಈ ಮೂವಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಕಮೆಂಟ್, ಶೇರು. ದೇವ್ರು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂತಲ್ಲ ಯಾಕೆ? ಸರಿ ಮಾಡ್ಕೊಳ್ಳಿ. ಬಾಯ್.